ನಿಚ್ಚು ಏನಿಚ್ಚು ಇಲ್ಲಿ ಇಲ್ಲಿ ಚಿನ್ನ ನೋಡಪ್ಪ ಟೈಮ್ ಆಯಿತು ಸ್ಕೂಲಿಗೆ ಹೋಗಲ್ವಾ ಟೈಮ್ ನೋಡಿ ಎಷ್ಟೈತೆ ಹಾಯ್ ನೋಡಿ ಟೈಮು 7:15 ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ನನ್ನ ತಂಗಿ ಮನೇಲಿ ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಿಗೆ ಬಂದಿದ್ದೆ ನನ್ನ ತಂಗಿ ಮನೆಗೆ ಅಂತ ಹಬ್ಬಕ್ಕೆ ಅಂತ, ಹಾಗಾಗಿ ಸೊ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನನ್ನ ತಂಗಿ ಮಗಳಿದ್ದಾಳಲ್ಲ, ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಬೆಳಿಗ್ಗೆ ಎಬ್ಬರಿಸ್ತಾ ಇದ್ದೆ ಅವಳನ್ನ, ಸ್ಕೂಲಿಗೆ ಹೋಗಿ ಟೈಮ್ ಆಯಿತು ಇದ್ದು ಅಂತ. ಆಮೇಲೆ ಬೇಗ ತಿಂಡಿ ಮಾಡಿಬಿಡೋಣ ಅಂತ, ಅದಕ್ಕೆ ಇವಾಗ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಸೊಪ್ಪಿನ ಪಲಾವ್ ಮಾಡೋಣ ಅಂತ. ಇದನ್ನೇನು ತೋರಿಸ್ತಾ ಇಲ್ಲ ರೆಸಿಪಿನ, ಯಾಕೆಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಸೊಪ್ಪಿನ ಪಲಾವು, ನೋಡ್ಕೊಳ್ಳಿ, ಅಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಇಲ್ಲಿ ಟೈಮ್ ಆಗಿತ್ತು ಅಂತ ಅರ್ಜೆಂಟಿಗೆಲ್ಲ ಹಾಕ್ಬಿಟ್ಟು ಹಂಗೆ, ನೀನು ಇದಕ್ಕೇನು ಖಾರ ಏನು ರುಬ್ತಾಯಿಲ್ಲ, ಮಸಾಲೆ ಏನು ರುಬ್ತಾಯಿಲ್ಲ, ಜಸ್ಟ್ ಹಂಗೇ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ನಮಗೆ ಹತ್ರ ಅಷ್ಟೇ ಅಲ್ವಾ, ಹಂಗಾಗಿ. ಒಟ್ಟ ಸ್ನಾನ ಯಾವಾಗ? ಹೋಗಿ ಎಷ್ಟು ಗಂಟೆ ಬರೋದು ಗೊತ್ತಿಲ್ಲ. ಮತ್ತೆ ಏನು ಮಾಡಕ್ಕೆ ಹೋಗ್ತೀವಿ ಸ್ಕೂಲಿಗೆ? ಗೊತ್ತಿಲ್ಲ ಅಂದಮೇಲೆ ಹೌದಾ? ಹೋಗಿ ಬೇಜಾರ ಸ್ಕೂಲಿಗೆ? ಮತ್ತು ನೆನ್ನೆ ಹೇಳ್ತಿದ್ದೆ ಶಿವಮುಖೆ ಆಡ್ಕಾಡ್ತೀಯಾ? ಅವಳನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ಇವಾಗ ತಿಂಡಿ ರೆಡಿ ಮಾಡೋಕ್ಕೆ ಅಂತ ಬಂದೆ. ತಿಂಡಿ ಎಲ್ಲ ಆಲ್ರೆಡಿ ಇಕ್ಕಿದ್ದೀನಿ ವಿಶಾಲಕ್ಕೆ ಹೋಗೋಕೆ. ಚಿಕ್ಕಪ್ಪ ಅವತ್ತೇನೋ ತಾನುತ್ತೆ ಅಂತ ಹೋಗಿತ್ತಂತೆ. ಅವತ್ತು ಮ್ಯಾಮ್ ಸಿಕ್ಕಿದ್ರು. ಕಂಪ್ಲೇಂಟ್ ಹೇಳ್ಬೇಕಾಯ್ತು ನಿನ್ನ ಮೇಲೆ. ಮನೇಲಿ ಜಾಸ್ತಿ ಹಠ ಮಾಡ್ತಾಳೆ, ಏನು ಮಾಡಲ್ಲ ಅಂತ ಕಂಪ್ಲೇಂಟ್ ಹೇಳ್ಬೇಕಾಗಿತ್ತು. ಬಾಯ್ ಮಂಡೆ ಅಷ್ಟೇ. ನಾನು ಸಿಕ್ಕಿ ನಾನು ಹೇಳ್ತೀನಿ, ಮನೇಲಿ ಹಠ ಮಾಡ್ತಾಳೆ, ಗಲಾಟೆ ಮಾಡ್ತಾಳೆ, ಹೊಡಿತಾಳೆ, ಬೈತಾಳೆ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಹೇಳ ನಾನು ಬರಲ್ಲ ಬಿಟ್ಟು ಬರೋಕ್ಕೆ? ನಾನು ಬರಲ್ಲ? ಪರಿಚಯ ಮಾಡ್ಕೊಡ್ತೀನಿ, ನಾನು ದೊಡ್ಡಮ್ಮ ಅಂತ ಹೇಳ್ತೀನಿ. ಆಯಿತಾ? ಬರಲಾ? ಹಾಂ, ಅವರೇನೇನು ಪರಿಚಯ ಮಾಡ್ಕೊಡ್ತಾರೆ, ಗೊತ್ತಿಲ್ಲ ಅಂತ ಪರಿಚಯ ಮಾಡ್ಕೊತಾರೆ. ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇವ್ರು ದೊಡ್ಡಮ್ಮ ನಾನು ಅಂತ ಹೇಳ್ತೀನಿ. ಆಯಿತಾ? ಹೇಳ ಸರಿನಾ? ಸ್ನಾನ ಮಾಡ್ಕೊಂಬರೋದು ಬೇಗ, ಪಟ್ಟ ಅಂತ ಸ್ನಾನ ಮಾಡ್ಕೊಂಬರೋದು. ರೆಡಿ ಆದಾ? ಇಷ್ಟೇನಾ? ಹಿಂದಕ್ಕೆ ಹೋಗೋಣ ಸ್ವಲ್ಪ, ಯೂನಿಫಾರ್ಮ್ ನೋಡೋಣ ಹೆಂಗೈತೆ ಅಂತ. ಇದೊಂದೇ ಅಲ್ಲ ಯೂನಿಫಾರ್ಮ್ ಕೊಟ್ಟಿರೋದು? ಎಲ್ಲಿ ಕೊಟ್ಟಿದ್ದಾರೆ? ಸೇಮ್ ಇದು, ಅದೇ ಇದೆ, ಒಂದೇ ಥರದ್ದು ಎರಡು. ಈಗ ಊಟ ಯಾವಾಗ? ಆಡೋಗಿ ಮತ್ತೆ ಸರಿ. ವಿಶಾಲ ರೀತೇನಾ ನೋಡಂತ. ಇಲ್ಲಾಂದ್ರೆ ತಿನ್ನಲ್ವಾ? ಬಾ ನೋಡೋಣ. ಇಲ್ಲಿ ವಿಶಾಲ ಆ ರೀತಿ ಬಾ. ನೋಡೋಣ ಇವಾಗ ಪಲಾವ್ ಹೆಂಗಾಯ್ತು ಅಂತ. ಇದು ಹಾಂ, ಸೂಪರ್, ಯಮ್ಮಿ ಕಾಣಿಸುತ್ತಾ ನಿನಗೆ? ಓಕೆನಾ? ಇದು ಸಬ್ಸಿಗೆ ಸೊಪ್ಪು ಗೊತ್ತಾ? ಆ ಪಲಾವ್ ಸೂಪರ್ ಪಾಪ.
ತಲೆ ನಿಚ್ಚು. ನಿಚ್ಚು ಏನು ಮಾಡ್ತಿದ್ದೀಯಾ? ಅದೇನೋ ಮಾಡ್ತಿದ್ದೆ. ನೋಡು ತಿಂಡಿ, ಸೂಪರ್ ತಿಂಡಿ. ಓಕೆನಾ? ಹ್ಞೂ, ಇವಾಗ ಇದು ಸ್ಪೂನ್ ತರಗು. ಏನು ಲೈಟ್ ಐತಾಳೆ. ನೋಡಿ ಎಣ್ಣೆ ಸ್ವಲ್ಪ ಚೂರು ಇದು ಮಾಡ್ಕೊಂಡಿಕ್ಕೆ ಹೆಂಗಾಯ್ತು ಗಾಯ? ಅಲ್ಲೇ ಅಷ್ಟಕ್ಕೆ ಗಾಯ ಐತೆ. ನೀನು ಅದಕ್ಕೆ ಕೆರ್ಕೋಬೇಡ ಅಂತ ಹೇಳಿದ್ದು. ಅಲ್ಲಿ ಆಯಿತಾ? ರೆಡಿ ಆಯ್ತಾ? ಹೋಯ್ 9:30 ಆಯಿತು ಸ್ಕೂಲಿಗೆ. ಹ್ಞೂ, ಬಾದಾಮಿ ಎಲ್ಲೈತೆ? ಚಿಕ್ಕಲೂರ್ದು ನೆನಕಿದ್ನಲ್ಲಿ ಎಲ್ಲಿ ಅದು ಆ ಕಡೆ ಇದಾ? ಈ ಬಾದಾಮಿ ಬಿಡಿಸ್ಬೇಕಾ? ಕರ್ಕೊಂಬರಂಗಿಲ್ಲ, ಹೋಗಿ ನಮ್ಮ ಜೊತೆಲಿ ಇನ್ಫಾರ್ಮ್ ಮಾಡಬೇಕು, ಕಳಿಸಿಲ್ಲ ಹಣ್ಣು ಬಾದಾಮಿ, ಆರೆಂಜು ಮತ್ತು ಕ್ಯಾರೆಟಾ? ಸೌತೆಕಾಯಿನೂ ಸೌತತೆ ಏನಾಗಲ್ಲ, ಹಾಕಲ್ವೇ? ಆ ಸ್ವಲ್ಪ ನೀರು ಹೊಡೆದಂಗೆ ಆಗುತ್ತೆ. ಎಲ್ಲ ಇವಳಿಗೆ ಸಿಪ್ಪೆ ಇರಬಾರ್ದು, ಅದಕ್ಕೆ ಅದು ಕ್ಯಾರೆಟ್ ಏನ ವಾಟರ್ ಮೆಲನ್ ಬೇಡ ಬಿಡು. ಗೋ ರೆಡಿ ಆಯ್ತು. ಮಗು ಬಾ ಬಾ ಬಾ. ಶೂ ಹಾಕವಾ? ಶೂನಾ ಸ್ಲಿಪ್ಪರಾ? ಶೂ ಕೊಟ್ಟಿಲ್ವಾ? ಬಾರವ, ಹಿಂಗೆ ಆಡತ್ತೀನಿ, ನೀನೇ ಬಂದಿರ್ತೀಯಲ್ಲ. ಬೇಗ ನೀನು ನಡಿ, ನೀನು ಕೆಳಗೆ ಇಡಿ, ನೀನು ಸುಮ್ಮನೆ. ಬಾ, ಈ ಕಡೆಗೆ ಬಾ, ಸೈಡ್ ಬಾ. ನಡಿ, ಹುಷಾರು, ನಿಧಾನ. ಬಾ, ರೆಡಿ ಬಾ, ಕೈ ಹಿಡ್ಕ. ಯಾಕೆ ಎತ್ಕೋಬೇಕೆ? ಇವಾಗ ನೋಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಆಲ್ರೆಡಿ ಟೈಮ್ ಆಗಿತ್ತು ಅಂತ ಪಟ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಅಂದರೆ ಇಲ್ಲಿ ಬಿಟ್ಟು ಬರಬೇಕು ಮತ್ತು ಕರ್ಕೊಂಬರಬೇಕು. ಮನೆ ಪಕ್ಕದಲ್ಲೇ ಇರೋದು, ಪಕ್ಕದ ರೋಡಲ್ಲಿ, ತುಂಬ ದೂರ ಏನಿಲ್ಲ ನೋಡಿ, ಇದೆ ಅವ್ರ ಸ್ಕೂಲು. ಇದು ಬಂದ್ಬಿಟ್ಟು ಟಾಡ್ಲರ್ಸ್ ಕಿಂಗ್ಡಮ್ ಅಂತ, LKG UKG ಅಷ್ಟೇ ಇರೋದು. ಸದ್ಯಕ್ಕೆ ಇವಾಗ ಇಲ್ಲಿಗೆ ಹಾಕಿದ್ದೀವಿ ನೋಡಿ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಆಗಿರೋದ್ರಿಂದ ಬಿಟ್ಟು ಬರ್ತೀವಿ ಅಷ್ಟೇ ನಾವೇನೆ. ಬಾಯ್ ನಿಚ್ಚು. ಬಾಯ್ ಬಾಯ್ ಬಾಯ್. ಇವಾಗ ನೋಡಿ ಅವಳನ್ನ ಬಿಟ್ಟು ಬಂದ್ವಿ. ಬಾಯ್ ಅಂತ ಬಾಯ್ ಮಾಡ್ತಾಯಿದ್ಲು. ಇನ್ನೇನು ಜಸ್ಟ್ ಅವಳದು 1 ಗಂಟೆ 1:15 ಅಷ್ಟೊತ್ತಿಗೆ ಸ್ಕೂಲ್ ಮುಗ್ದೇ ಹೋಗ್ಬಿಡುತ್ತೆ. ಮತ್ತೆ ಬರಬೇಕು ಕರ್ಕೊಂಡು ಬರೋಕ್ಕೆ ಅಂತ. ಆಮೇಲೆ ಇಲ್ಲ ಸ್ವಲ್ಪ ಅವಳನ್ನ ಬಿಟ್ಬಿಟ್ಟು ಅಂಗಡಿಲ್ಲ ಸ್ವಲ್ಪ ಕೆಲಸ ಐತೆ ಏನೋ ತೊಗೊಂಡಿತ್ತು. ಹಂಗಾಗಿ ಸ್ವಲ್ಪ ಅಂಗಡಿ ಬಂದ್ವಿ ನೋಡಿ. ಅದು ಬಟರ್ ಶೀಟ್ ಅಂದರೆ ಇದು ಹೋಳಿಗೆ ಮಾಡ್ತೀವಲ್ಲ, ಹೋಳಿಗೆ ಪೇಪರ್ ಅದು. ಸೊ ಅದನ್ನು ತೊಗೊಂಡು ಆಮೇಲೆ ಸ್ವಲ್ಪ ಮೆಡಿಕಲಲ್ಲಿ ಸ್ವಲ್ಪ ಏನೋ ತೊಗೊಳೋದಿತ್ತು, ಆಯಿಂಟ್ಮೆಂಟು ಮತ್ತು ಮಾತ್ರೆ ಎಲ್ಲ ತೊಗೊಳೋದಿತ್ತು. ಹಾಗಾಗಿ ಮೆಡಿಕಲಿಗೆ ಬಂದ್ವಿ. ಇದನ್ನೆಲ್ಲ ತೊಗೊಂಡು ಸೀದಾವಾಗಿ ಮನೆಗೆ ಹೋಗೋದು ಅಷ್ಟೇ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಹಿಂಗೆ ಆಡೋ ಹೊತ್ತಿಗೆ ಅವಳೇ ಬಂದಿರ್ತಾಳೆ ನಿತ್ಯ. ಸ್ಕೂಲ್ ಮುಗ್ದೇ ಹೋಗಿರುತ್ತೆ ಅವಳದು. 4 ಗಂಟೆ ತನಕ ಸ್ಕೂಲ್ ಏನಿಲ್ಲ ಅವ್ರದ್ದೆಲ್ಲ. ಜಸ್ಟು 9:30ಇಂದ 1 ಗಂಟೆ 1:15 ತನಕ, 1:15 ತನಕ ಅಷ್ಟೇ. 1:15 ಹೋಗಿ ಮತ್ತೆ ರಿಟರ್ನ್ ನಾವು ವಾಪಸ್ಸು ಕರ್ಕೊಂಬರಬೇಕು. ಆಮೇಲೆ ನೋಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಮನೆಗೆ ಬಂದ್ವಿ.
ಅಂದರೆ ಏನೂ ಟಿಫನ್ ಏನೂ ಮಾಡಿರಲಿಲ್ಲ. ಇನ್ನು ಹಬ್ಬದ ಕೆಲಸ ಭಾಳ ಬಾಕಿ ಇತ್ತು. ಅಂದರೆ ತಿಂಡಿ ಏನೇನೋ ರೆಡಿ ಮಾಡ್ಕೋಬೇಕಾಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಹಂಗಾಗಿ ಬೇಗ ಬೇಗ ಅವಳು ಬರೋತ್ತಿಗೆ ಏನಾದ್ರು ಸ್ವಲ್ಪನಾರು ಮುಗಿಸ್ಕೊಂಡ್ರೆ ಸ್ವಲ್ಪ ನಮಗೂ ಸ್ವಲ್ಪ ಇದು ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಅವಳು ಬಂದರೆ ಅವಳು ನೋಡ್ಕೊಳೋದು ಅವಳು ಕಾಟ ಕೊಡ್ತಾಳೆ. ಹಂಗಾಗಿ ಅವಳು ಬರೋತ್ತಿಗೆ ಸ್ವಲ್ಪನಾರು ಮುಗಿಸ್ಕೊಳ್ಳೋಣ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಪಟ ಅಂತ ಬಂದ್ವಿ. ಇನ್ನು ಟಿಫನ್ ಮಾಡಬೇಕು. ಟಿಫನ್ ತಿಂದ್ಬಿಟ್ಟೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ. ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿರೋಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾರು ನೋಡ್ತೀರಾ ವೀಡಿಯೋನ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಏನಿಲ್ಲ, ಇವಾಗ ಟಿಫನ್ ಮಾಡಿಬಿಟ್ಟು ಮುಂದಿನ ಕೆಲಸ ನೋಡಬೇಕು ಅಷ್ಟೇ. ಇವಾಗ ನೋಡಿ ಟಿಫನ್ ಮಾಡೋಣ ಅಂತ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ವೆರೈಟಿ ಆಫ್ ಟಿಫನ್ ಇವತ್ತು. ಅಂದರೆ ಎಲ್ಲರೂ ಒಂಥರ ಮಾಡಿದರೆ ನೋಡಿ, ಇಲ್ಲಿ ನಮ್ಮದು ಮೂರು ಥರ ಟಿಫನ್ ಇದೆ ಇವತ್ತು. ಬೆಳಿಗ್ಗೆ ಟಿಫನ್ನು ಚಪಾತಿ ಮತ್ತು ಇದು ಬೀಟ್ರೋಟ್ ಪಲ್ಯ ಇತ್ತು. ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಅಂದರೆ ಓನರ್ ಆಂಟಿ ಇದ್ದಾರೆ ಕೆಳಗಡೆ, ಅವರು ಉಪ್ಪಿಟ್ಟು ಮಾಡಿದರು ಅಂತ ಅವ್ರು ಸ್ವಲ್ಪ ಉಪ್ಪಿಟ್ಟು ಕೊಟ್ಟರು. ಆಮೇಲೆ ನಾನು ಮಾಡಿದ್ದು ಪಲಾವು. ಇಷ್ಟು ಇವತ್ತಿನ ಒಂದು ಇದು ಏನಂದರೆ ಟಿಫನ್ನು. ಪಲಾವ್ ನಾನು ಮಾಡಿದ್ದು, ಉಪ್ಪಿಟ್ಟು ಓನರ್ ಆಂಟಿ ಮಾಡಿದ್ದು. ಚಪಾತಿ ಏನಕ್ಕೆ ಅಂದರೆ ನಮ್ಮ ತಂಗಿ ಗಂಡ ಚಪಾತಿ, ಅವನಿಗಿಂತ ಚಪಾತಿ ಮಾಡಿದ್ದು. ಸೊ ಡಯಟಲ್ಲಿರೋದ್ರಿಂದ ಚಪಾತಿ ಅವನಿಗೆ, ಹಂಗಾಗಿ ಆ ಚಪಾತಿನೂ ತಿಂತಾಯಿದ್ವಿ ನೋಡಿ. ಮೂರು ಥರ ಟಿಫನ್ ತಿಂತಾಯಿದ್ದೀವಿ. ಈಗ ಟಿಫನ್ ತಿಂದ್ಬಿಟ್ಟು ಈಗ ಶಕ್ತಿಶಾಲಿಯಾಗಿ ಇವಾಗ ಮುಂದಿನ ಇದೆಂಥದ್ದು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡೋಕ್ಕೆ ಹೋಗೋಣ. ಇವಾಗ ನಾವು ತಿಂಡಿ ತಿಂದು ಮುಗಿಸಿ ಸ್ವಲ್ಪ ಕೆಲಸ ಮಾಡೋದ್ರೊಳಗೆ ಮತ್ತೆ ಚಿಕ್ಕವಳನ್ನ ಕರ್ಕೊಂಬರಕ್ಕೆ ಬೇರೆ ಹೋಗಬೇಕು. ಮತ್ತು ಇದು ಆಫ್ಟರ್ನೂನು ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹುಡುಗ ಸ್ಕೂಲಿಂದ ಕರ್ಕೊಂಬಂದ್ವಿ ನನ್ನ ತಂಗಿ ಮಗಳನ್ನ. ನೋಡಿ ನಾವು ನೋಡಿರಿ ಇನ್ನು ನಿಪ್ಪಟ್ಟು ಮಾಡೋದು ಹಾಗೆ ಇಲ್ಲ, ಎಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ವಿ. ಅದರಲ್ಲಿ ಅವಳು ಸ್ಕೂಲೇ ಮುಗಿಸ್ಕೊಂಡು ಬಂದುಬಿಟ್ಲು. ಸ್ವಲ್ಪ ಆಲ್ರೆಡಿ ಮಾಡಿ ಅದ್ರ ಬಾಕ್ಸಿಗೆ ಹಾಕಿದ್ವಿ ನೋಡಿ. ಅರ್ಧ ಬಾಕ್ಸ್ ಆಗಿದೆ. ಇಲ್ಲಿ ಎಲ್ಲ ಮಾಡಿ ಬಾಕ್ಸಿಗೆಲ್ಲ ಹಾಕಿ ತುಂಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಕರ್ಜಿಕಾಯಿ, ಅಂದರೆ ನಾನು ಬರೋಕ್ಕಿಂತ ಮುಂಚೆನೇ ಮಾಡಿದ್ದೆ ನನ್ನ ತಂಗಿ. ಕರ್ಜಿಕಾಯಿನ ಒಂದಿನ ಮುಂಚೆನೇ ಮಾಡಿ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅಂದರೆ ಇಷ್ಟೊಂದು ಏನಕ್ಕೆ ಅಂದರೆ ದೇವರಿಗೆ ಮತ್ತು ನೆಂಟರು ಎಲ್ಲ ಬರ್ತಾರಲ್ಲ ಅವ್ರಿಗೂ ಎಲ್ಲ ನಾವು ಕೊಟ್ಟು ಕಳಿಸ್ತೀವಿ. ಹಂಗಾಗಿ ಎಲ್ಲ ಜಾಸ್ತಿನೇ ಮಾಡಬೇಕು. ಆಮೇಲೆ ಇವಳು ಏನೋ ಹೇಳ್ತಾರೆ ತೋರಿಸ್ಬೇಕಂತೆ ನೋಡಿ. ಏನು ತೋರಿಸ್ಬೇಕು ಅಂತ ತೋರ್ಸಪ್ಪ. ಸ್ಟಾರ್ ಏನಕ್ಕೆ ಸ್ಟಾರ್ ಹಾಕಿದ್ರು ನಿನಗೆ? ಚೆನ್ನಾಗಿ ಬರ್ದಿನಲ್ಲ. ಏನು ಚೆನ್ನಾಗಿ ಬರದೆ? ಇಷ್ಟು ಸ್ಟಾರು ಈ ಕಡೆ ಎತ್ರಿ ಒಬ್ಬ 6 ಸ್ಟಾರಾ? ಏನು ಚೆನ್ನಾಗಿ ಬರ್ದೆ ನೀನು? ಇನ್ನೊಂದಿತ್ತು ಅದು ನೇಸಿ ಕರಾರ ಹಚ್ಚೋದು ಅದಿತ್ತು. ಆಮೇಲೆ ಇನ್ನೊಂದು ಬುಕ್ ಇತ್ತು, ಅದಾಗೆ ಒಂದು ತುರ್ತಿ ಬರ್ದೆ. ಇನ್ನೊಂದಿತ್ತಂದ್ರೆ ಅದಾಗ ಎಮ್ಮು. ಹೌದಾ? ಅದಕ್ಕೆ ಸ್ಟಾರ್ ಬಿತ್ತಾ? ಗುಡ್ ನೋಡ್ರಿ, ಗುಡ್ ಮಗಳಲ್ಲ. ಈಗ ತಿನ್ನು, ಈಗ ತಿಂಡಿ ತೆಗಿ. ಬೆಳಗ್ಗೆ ತಿಂದಿರಲ್ಲ, ತಿಂಡಿ ತಿನ್ನೋ ಟೈಮ್ ಆಯ್ತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವಿಡಿಯೋನಲ್ಲಿ ಸಪೋರ್ಟ್ ಮಾಡ್ತಾಯಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಬಾಯ್ ಫ್ರೆಂಡ್ಸ್.